ಹೊಸ ವರ್ಷಕ್ಕೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ನಗರದ ಪಬ್, ರೆಸ್ಟೋರೆಂಟ್ ಹಾಗೂ ರೆಸಾರ್ಟ್ಗಳು ಈಗಾಗಲೇ ಸೆಲೆಬ್ರೇಷನ್ ಪಾರ್ಟಿಗಳಿಗೆ ಭಾರೀ ಸಿದ್ಧತೆ ನಡೆಸಿದ್ದು, ಸಿಸಿಬಿ ತಂಡ ನಶೆ ಪಾರ್ಟಿಗಳ ಮೇಲೆ ಹದ್ದಿನ ಕಣ್ಣಿಟ್ಟು ಜಾಲಾಡಿದೆ. ಕಿವಿ ತಮಟೆ ಕಿತ್ತು ಹೋಗುವಷ್ಟು ಡಿಜೆ ಸೌಂಡ್, ಪಾರ್ಟಿ ಮ್ಯೂಸಿಕ್ಗೆ ಬಿಂದಾಸ್ ಸ್ಟೆಪ್, ಯೂತ್ಸ್ಗೆ ಹೊಸ ವರ್ಷ ಆಚರಿಸುವ ಖುಷಿಯೋ ಖುಷಿ. ಇದೆಲ್ಲದರ ಮಧ್ಯೆ ಸ್ವಲ್ಪ ನಶೆ ಇದ್ರೆ ಮತ್ತಷ್ಟು ಕಿಕ್ ಕೊಡುತ್ತೆ ಅಲ್ವಾ? ಹೀಗಂತ ಕೆಲವರು ನಶೆ ಏರಿಸೋದಕ್ಕೆ ಸಜ್ಜಾಗಿದ್ರೆ ಪೊಲೀಸರೇ ಒಂದೊಂದೇ ಟೀಮ್ಗೆ ಶಾಕ್ ಕೊಡ್ತಿದ್ದಾರೆ. ನ್ಯೂ ಇಯರ್ ಮಾದಕ ಪಾರ್ಟಿಗೆ ಬೆಂಗಳೂರು ಸಜ್ಜು. ವಿದೇಶಿ ಡ್ರಗ್ಸ್ ಕೊರಿಯರ್ಗಳ ಮೇಲೆ ಸಿಸಿಬಿ ಕಣ್ಣು. ಹೀಗೆ ಡಾಗ್ ಸ್ಕ್ವಾಡ್ ಇಂಚೆಂಚು ಪರಿಶೀಲಿಸ್ತಾ ಇರೋದು ಬಾಂಬ್ ಇದೆ ಅಂತ ಅಲ್ಲ, ವಿದೇಶದಿಂದ ಪಾರ್ಸಲ್ ಬಂದಿರುವ ಡ್ರಗ್ಸ್ಗಾಗಿ. ರಾಜಧಾನಿ ಬೆಂಗಳೂರಲ್ಲಿ ಹೊಸ ವರ್ಷ ಸಂಭ್ರಮ ಆಚರಿಸೋದಕ್ಕೆ ಪ್ರತಿಷ್ಠಿತ ಹೋಟೆಲ್, ಪಬ್ಗಳು ಸೆಲೆಬ್ರೇಷನ್ ಪಾರ್ಟಿಗಳಿಗೆ ಸಜ್ಜಾಗ್ತಾ ಇವೆ. ನ್ಯೂ ಇಯರ್ಗೆ ಇನ್ನು ಕೆಲ ವಾರಗಳು ಬಾಕಿ ಇರುವಾಗಲೇ ಸಿಸಿಬಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ವಿದೇಶಗಳಿಂದ ಕೊರಿಯರ್ ಮೂಲಕವೇ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ. ಇದರಿಂದ ಎಚ್ಚೆತ್ತ ಸಿಸಿಬಿ ಪೊಲೀಸರು ನಗರಕ್ಕೆ ಹೊರ ರಾಜ್ಯ ಮತ್ತು ಹೊರ ದೇಶಗಳಿಂದ ಬರ್ತಾ ಇರುವ ಕೊರಿಯರ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಇಂದಿನಿಂದಲೇ ಕೊರಿಯರ್ ಏಜೆನ್ಸಿಗಳ ಮೇಲೆ ಸರ್ಚಿಂಗ್ ಆಪರೇಷನ್ ಶುರು ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆನೆ ಫೀಲ್ಡ್ಗೆ ಇಳಿದಿದ್ದ ಸಿಸಿಬಿ ತಂಡ ಚಾಮರಾಜಪೇಟೆ, ಸಂಪಂಗಿ ರಾಮನಗರ, ಕಲಾಸಿಪಾಳ್ಯ ಸೇರಿದಂತೆ ಒಟ್ಟು 7 ಕಡೆ ಕೊರಿಯರ್ ಏಜೆನ್ಸಿಗಳ ಮೇಲೆ ದಾಳಿ ಮಾಡಿ ಪರಿಶೀಲಿಸಿದ್ರು. ಡಾಗ್ ಸ್ಕ್ವಾಡ್ ಮೂಲಕ ನಶೆ ಏರಿಸುವ ಮಾದಕ ವಸ್ತುವಿನ ವಾಸನೆ ಇದೆಯಾ ಅಂತ ತಪಾಸಣೆ ಮಾಡಿದ್ರು. ದೇಶಗಳಿಂದ ಅಥವಾ ಬೇರೆ ಕಡೆಯಿಂದ ತರಿಸ್ತಕ್ಕಂಥದ್ದು ನಮಗೆ ಒಂದು MO ಇದೆ, ಅವರದ್ದು ಒಂದು ರೀತಿಯ ಪಾರ್ಸಲ್ನ ಕಳಿಸ್ತಕ್ಕಂಥ ಒಂದು ರೀತಿ. ಈ ಒಂದು ಮೊಡಸ್ ಆಪರೆಂಡಿಯನ್ನು ನಾವು ತಡಿಬೇಕು ಅಂತೇಳಿ ಸರ್ಪ್ರೈಸ್ ಆಗಿ ಕೆಲವು ಕಡೆ ನಮ್ಮ ಸ್ನಿಫರ್ ಡಾಗ್ಗಳನ್ನ ಉಪಯೋಗಿಸ್ಕೊಂಡು ಪರಿಶೀಲನೆ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾವೆ. ಈ ಬಾರಿಯ ಹೊಸ ವರ್ಷವನ್ನ ಮಾದಕ ಲೋಕ ತನ್ನದೇ ಶೈಲಿಯಲ್ಲಿ ಬರಮಾಡಿಕೊಳ್ಳೋದಕ್ಕೆ ತಯಾರಿ ನಡೆಸಿದೆ. ಆದರೆ ಈ ಸಂಗತಿ ಅರಿತ ಪೊಲೀಸರು ನಗರಕ್ಕೆ ಡ್ರಗ್ಸ್ ಎಂಟ್ರಿ ಕೊಡದಂತೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೋ ನೋಡಬೇಕಿದೆ. ಜಗದೀಶ್, TV9 ಬೆಂಗಳೂರು.